ಅದಕ್ಕೆ ನನಗೆ ಇದು ಬೇಕಾಗಿಲ್ಲ ಅಂತ ಅವ್ರು ಬಿಟ್ಟು ಹೋದರು. ಈಗ ಜಿ ಟಿ ದೇವೇಗೌಡರು ಹೆಚ್ಚುಕೊಂಡು ಬಿಟ್ಟಂಗೆ ಆಗ್ಯದ. ಅದಕ್ಕೆ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರು, ನಮ್ಮನ್ನು ಅಪ್ಪ ಮಕ್ಕಳು ದುರುಪಯೋಗ ಮಾಡ್ಕೊಳ್ತಾರೆ ಎಲೆಕ್ಷನ್ ಸಮಯದಲ್ಲೇ ಅನ್ನುವಂಥ ಮಾತು. ಹೀಗಾಗಿ ಕುಮಾರಸ್ವಾಮಿಗಾಗಿರ್ಬೋದು, ನಿಖಿಲ ನಮ್ಮ ಕುಮಾರಸ್ವಾಮಿಗಾಗಿರ್ಬೋದು, ಇವೆಲ್ಲ ದೊಡ್ಡ ಆಘಾತನ ರೀ. ಅದರಲ್ಲೂ ಪ್ರಜ್ವಲ್ ರೇವಣ್ಣರ ಕೇಸ್ ಅಂತೆ ಪಕ್ಷಕ್ಕೆ ಎಲ್ಲೆಲ್ಲದು ಹೊಡೆತ ಕೊಟ್ಟದ. ಯಾಕಂದ್ರೆ ಪಕ್ಷ ಅಂದ್ರೆ ದೇವೇಗೌಡರು ಅಂದರೆ ಪಕ್ಷ. ಒಂದು ಕಾಲಕ್ಕೆ ಹೆಂಗೆ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಸೇರ್ತಿದ್ರು. ಹಾಗಾಗಿ ಜೆ ಡಿ ಎಸ್ ಈಸ್ ದೇವೇಗೌಡ ಈಸ್ ಜೆ ಡಿ ಎಸ್. ಹೀಗಾಗಿ ಇಂಥ ಪ್ರಸಂಗದಲ್ಲ ಜಿ ಟಿ ದೇವೇಗೌಡರು ದೂರ ಆದ ತಕ್ಷಣ ಆಯ್ತಪ್ಪ ಮುಗಿದು ಬಿಡು ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ. ಹಾಗಾದ್ರೆ ಮುಂದೆ ಏನಿದ್ರೆ ಭವಿಷ್ಯ ಹೇಳ್ತಾರೆ, ಇಲ್ಲ ಅಂತಲ್ಲ. ನಾವು ಫಿನಿಕ್ಸ್ ಪಕ್ಷದ್ದಂಗೆ ನಮ್ಮ ಮತ್ತೆ ಎದ್ದು ಬರ್ತಾನೆ ದೇವೇಗೌಡರ ಮೇಲೆ ಹೇಳ್ತಾ ಇರ್ತಾರೆ. ಆದರೆ ಯಾವುದಕ್ಕಾದ್ರೂ ಒಂದು ಆಯುಷ್ಯ ಇರ್ತದಲ್ಲ ರೀ, ಒಂದು ವಯಸ್ಸು ಇರ್ತದೆ, ಒಂದು ಟೈಮ್ ಇರ್ತದೆ. ಅದೆಲ್ಲ ಮುಗಿತೇನೋ ಜೆ ಡಿ ಎಸ್ಸದ್ದು ಅಂತೇಳಿ. ಯಾಕಂದ್ರೆ ಹಂಗೆ ಹೇಳುವಂಥ ನಾಯಕರು ಇಲ್ಲ. ಜಿ ಟಿ ದೇವೇಗೌಡರು ಆದರೂ ಇತ್ತೀಚೆಗೆ ಅಂತ ನಿಮಗೆ ಶೇಮ್ ಇಬ್ರಾಹಿಮ್ದು ಗೊತ್ತದ. ಇನ್ನು ಯಾರು ಇವರ ಪರವಾಗಿ ಮಾತಾಡುವಂಥವ್ರು ಹೊರಗಿನವರು ಯಾರದಾರ ರೀ? ಅದರಲ್ಲಂತೆ ದಿನದಿಂದ ದಿನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಲಿಷ್ಠ ಬೆಳೀತಾ ಇದ್ದಾರೆ. ಒಕ್ಕಲಿಗ ಸಮುದಾಯವನ್ನು ತಮ್ಮ ತೆಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ದೇವೇಗೌಡರ ಕುಟುಂಬ ಇಲ್ಲ ಅಂದರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯ ಆಗ್ತಾರೆ ಒಕ್ಕಲಿಗರ ಸಮುದಾಯಕ್ಕೆ. ಆರ್ ಅಶೋಕ ಬಿ ಜೆ ಪಿಯಲ್ಲಿ ಅಂಥ ಒಕ್ಕಲಿಗ ನಾಯಕಾಗಿ ಇನ್ನೂ ಬೆಳೆದಿಲ್ಲ ಆಗಿದ್ದಾರೆ. ಹೀಗಾಗಿ ವಿಶೇಷವಾಗಿ ಏನಾಗ್ತಾ ಇದೆಯಪ್ಪ ಅಂದರೆ ದಿನದಿಂದ ದಿನಕ್ಕೆ ಪಕ್ಷ ವೀಕ್ ಆಗ್ತಾಯಿದೆ. ನಿಖಿಲ್ ಕುಮಾರಸ್ವಾಮಿ ಜೊತೆ ಇನ್ನೊಬ್ಬರು ಯಾರು ನಾಯಕರಿಲ್ಲ. ಕುಮಾರಸ್ವಾಮಿಗಳಿಗೆ ವಯಸ್ಸು ಆಗಿದೆ. ಜೊತೆಗೆ ಇವರು ಪರವಾಗಿ ಮಾತಾಡೋದು ಒಬ್ಬ ಬಲಿಷ್ಠ ವ್ಯಕ್ತಿ ಬೇಕಾಗಿತ್ತು. ಇವತ್ತು ಜಿ ಟಿ ದೇವೇಗೌಡರು ಸಹ ದೂರ ಸರಿತಾ ಇದ್ದಾರೆ, ಕರ್ಮ್ ಆಗಿದ್ದಾರೆ, ಅಷ್ಟೆಲ್ಲ ದೂರ ಸರಿತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾದಿ ಸುಲಭ ಆಗ್ತಾಯಿದೆ. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅಧಿಕಾರದಲ್ಲಿದ್ದವರು. ಹೌದು, ದೇವೇಗೌಡರು ಪ್ರಧಾನಿ ಆದವರು, ಅವ್ರ ಮಗ ಮುಖ್ಯಮಂತ್ರಿ ಆದವರು, ಎಲ್ಲ ಸರಿನಾ. ಆದರೆ ಇವತ್ತು